ನೋಡಿ ಈ ಥರ ಕ್ರ್ಯಾಕ್ ಆಗುತ್ತೆ ಸರ್. ಓಕೆ. ಈ ಕ್ರ್ಯಾಕ್ ಆಗಿತ್ತೆ ಮತ್ತು ಇದ್ರೊಳಗಡೆ ಈ ಶೆಲ್ ಯೂಸ್ ಆಗುತ್ತೆ ಸರ್. ಇದು ಮೆಕಡೋಮಿಯಾ ಅಂತೇಳಿ ಇದ್ರೊಳಗಡೆ ಇರೋ ಪಲ್ಪನ್ನು ತಿನ್ನೋದು. ಇದನ್ನು ಕೂಡ ಹೊಡಿಬೇಕು. ಇದು ಹೊಡಿಬೇಕು ಸರ್. ಇದು ತುಂಬಾ ಹಾರ್ಡ್ ಶೆಲ್, ಇದು ಸ್ವಲ್ಪ ಸಾಫ್ಟ್ ಇರುತ್ತೆ ಸರ್. ಇದು ಈಲ್ಡಿಂಗ್ ಬರ್ತಾ ಇದೆ. ಹಂಗಾಗಿ ಇದಕ್ಕೆ ಮಾರ್ಕೆಟಿಂಗ್ ಏನಂದ್ರೆ ಇದು ನಾವು ಸ್ಟೋರ್ ಮಾಡ್ಬೋದು ಸರ್. ಇದು ಮೇನ್ ಏನಂದ್ರೆ ಎಷ್ಟು ದಿವಸ ಆದ್ರೂ ಹಾಳಾಗಲ್ಲ. ಈ ಮಾವು ಮತ್ತೆ ಬೇರೆ ಬೇರೆ ಬಟರ್ ಫ್ರೂಟ್ ಇದೆಲ್ಲ ಆದ್ರೆ ನಾವು ಇಮಿಡಿಯೇಟ್ ಆಗಿ ಮಾರ್ಬೇಕಾಗತ್ತೆ. ಅದನ್ನ ನಾವು ಸ್ಟೋರ್ ಮಾಡೋಕ್ಕೆ ಪ್ರಿಸರ್ವೇಷನ್ ಮಾಡಕ್ ಆಗಲ್ಲ. ಇದು ಹಾರ್ಡ್ ಶೆಲ್ ಇರೋದ್ರಿಂದ ಸರ್ ಇದು ನಾವು 1 ವರ್ಷದಿಂದ 5 ರಿಂದ 6 ವರ್ಷದ ತನಕ ಇದನ್ನ ನಾವು ಸ್ಟೋರ್ ಮಾಡಿಡ್ಬೇಕು. ಹಿಂಗೆ ತಂದಾಗ ಇದು 3,000 ರೂಪಾಯಿ ಒಂದು ಗಿಡ ಸರ್. ಒಂದು ಗಿಡ ಈಗ ಮತ್ತೆ 1,000 ಗಿಡ ಹಾಕಿದ್ದೀನಿ ಸರ್. ಈಗ 1,000 ಪ್ಲಾಂಟಿಂಗ್ ಮಾಡಿದ್ದೀನಿ. ನೋಡಿ ಇದು ನೋಡಿ ಸರ್, ಇದು ಚಿಕ್ಕದಿದೆ. ಆ ಥರ. ಹಂಗಾಗಿ ಈಗ ಫ್ಲವರ್ ಇದೆ ಸರ್. ಹಂಗಾಗಿ ಇದು 2-3 ಥರ ಬರುತ್ತೆ. ಅಂದರೆ ಈ ಡ್ರೈ ಫ್ರೂಟ್ಸಲ್ಲೇ ತುಂಬ ಕಾಸ್ಟ್ಲಿ ನಟ್ ಅಂದರೆ ಸರ್ ಈ ಮೆಕಡೋಮಿಯಾ ಇದೆ. ಆಮೇಲೆ ಇದಕ್ಕೆ ಬಟಾನಿಕಲ್ ನೇಮ್ ಬಂದು ಬರ್ಲಿಂಗ್ಟೋನಿಯಾ ಹೆಡಲಿಸ್. ಇದು 15,000 ರೂಪಾಯಿ ಕೆಜಿ ತನಕ ಇದೆ ಸರ್. ಇದು ಒಳಗಡೆ ಇರುತ್ತಾ? ಇದ್ರ ಒಳಗಡೆ ಇರುತ್ತೆ ನಟ್. ಸರ್ ನಮಸ್ಕಾರ ಸರ್. ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ. ನಾನಿಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಲ್ಲಿ ಇದು ಮೆಕಡೋಮಿಯಾ ಬೆಳೆದೀನಿ ಸರ್. ಈಗ ಇದು 2.5 ವರ್ಷದ ಗಿಡ ಈಗ ನೀವು ನೋಡ್ತಾ ಇರೋದು. ಇದರಲ್ಲಿ ಈಗ 2ನೇ ವರ್ಷಕ್ಕೆ ಈಲ್ಡಿಂಗ್ ಸ್ಟಾರ್ಟ್ ಆಯ್ತು ಸರ್. ಇದು ನೋಡಿ ಸರ್, ಇದೆಲ್ಲ ಈಗ ಕಾಯಾಗಿದೆ ನೋಡಿ ಸರ್. ಈಗ ಕಾಯಾಗಿದೆ. ಇದು ಎಲ್ಲ ಗ್ರಾಫ್ಟೆಡ್ ಗಿಡ ಸರ್, ಅಂದರೆ ಕಸಿ ಮಾಡಿರೋ ಗಿಡ. ಹಂಗಾಗಿ ನಟ್ ಸೈಜ್ ತುಂಬ ಕ್ವಾಲಿಟಿ ಇದೆ. ತುಂಬ ಸೈಜ್ ಬಂದಿದೆ ಚೆನ್ನಾಗಿ. ಇದನ್ನ ಎಷ್ಟು ತಿಂಗಳು ಬೇಕಾಗುತ್ತೆ ಸರ್ ಹಾರ್ವೆಸ್ಟ್ ಮಾಡಿ? ಈಗ ಇನ್ನೊಂದು ತಿಂಗಳಲ್ಲಿ ಆಗುತ್ತೆ ಸರ್. ಅದು ದಪ್ಪದೆಲ್ಲ ಇನ್ನೊಂದು ತಿಂಗಳಲ್ಲಿ ಆಗುತ್ತೆ. ಇದೆಲ್ಲ ಈಗಲೇ ಹಾರ್ವೆಸ್ಟಿಗೆ ಬಂದಿದೆ ಸರ್. ಇದು ನೋಡಿ ಸರ್, ಸೈಜ್ ಬಂದಿದೆ. ಇದು ಅಲ್ಲ, ಈಗ ಕೀಳ್ಬೋದು ಅಂತ ಹೆಂಗ್ ಗೊತ್ತಾಗುತ್ತೆ? ಇದು ಎಲ್ಲ ಇಲ್ಲ, ಇದು ಓಪನ್ ಆಗುತ್ತೆ ಸರ್. ಓಪನ್ ಆಗುತ್ತಾ? ಇದು ಕ್ರಾಕ್ ಬರುತ್ತೆ ಸರ್. ಇದು ಕ್ರ್ಯಾಕ್ ಬಂದಿದೆಯಾ? ಇನ್ನು ಬಂದಿಲ್ಲ ಸರ್. ಅದು ಆ ಕ್ರಾಕ್ ಬರುತ್ತೆ. ಕ್ರಾಕ್ ಬಂದಾಗ ಓಪನ್ ಆಗುತ್ತೆ ಸರ್. ಓ, ಜಾಕಾಯಿ ತರ ಅದೇ ಓಪನ್ ಆಗುತ್ತೆ? ಜಾಯ್ಕಾಯಿ ತರ ಓಪನ್ ಆಗುತ್ತೆ. ಸೇಮ್ ಜಾಯ್ಕಾಯಿ ತರನೇ ಆಗುತ್ತೆ. ಅಂದ್ರೆ ಎಲ್ಲ ಗಿಡದಲ್ಲೂ ಬಿಟ್ಟಿದೆಯಾ ಸರ್? ಎಲ್ಲ ಗಿಡದಲ್ಲೂ ಬಿಟ್ಟಿದೆ ನೋಡಿ ಸರ್. ಇದು ಹೆಂಗೆ ಸರ್ ಮಾರಾಟ? ಒಳ್ಳೆ ನಿಂಬೆಕಾಯಿ ನೋಡ್ದಂಗೆ ಆಗುತ್ತಲ್ಲ ಸರ್? ಹೌದು, ಚಿಕ್ಕದು ನಿಂಬೆಹಣ್ಣು ಸೈಜ್ ಇದೆ ಸರ್. ಈಗ ನೀವು ಕೇಳಿದ್ರಲ್ಲ ಸರ್ ಹೆಂಗೆ ಹಾರ್ವೆಸ್ಟ್ ಅಂದ್ರೆ ನೋಡಿ ಈ ತರ ಕ್ರಾಕ್ ಆಗುತ್ತೆ ಸರ್. ಈ ಕ್ರಾಕ್ ಆಗುತ್ತೆ ಮತ್ತೆ ಇದ್ರೊಳಗಡೆ ಈ ಶೆಲ್ ಯೂಸ್ ಆಗುತ್ತೆ ಸರ್. ಇದು ಮೆಕಡೋಮಿಯಾ ಅಂತೇಳಿ ಇದ್ರೊಳಗಡೆ ಇರೋ ಪಲ್ಪನ್ನು ತಿನ್ನೋದು. ಇದನ್ನು ಕೂಡ ಹೊಡಿಬೇಕು? ಇದು ಹೊಡಿಬೇಕು ಸರ್. ಇದು ತುಂಬಾ ಹಾರ್ಡ್ ಶೆಲ್, ಇದು ಸ್ವಲ್ಪ ಸಾಫ್ಟ್ ಇರುತ್ತೆ ಸರ್. ಇದು ತುಂಬಾ ಹಾರ್ಡ್ ಇರುತ್ತೆ. ಇದು ನಾವು ಓಪನ್ ಮಾಡಿದಾಗ ಅದರಲ್ಲಿ ನಟ್ ಸಿಗುತ್ತೆ ಸರ್. ನಮ್ದು ಈ ಗೋಡಂಬಿ ಬಾದಾಮಿ ಏನಿರುತ್ತಲ್ಲ ಸರ್, ಆ ಥರ. ಇದಕ್ಕೆ ತುಂಬಾ ವ್ಯಾಲ್ಯೂಬಲ್ ಸರ್. ಇದು ಎಷ್ಟಿದೆ ಸರ್ ಕೆಜಿಗೆ? ಇದು ನಿಮಗೆ ಇಲ್ಲಿ ಈಗ 3,000 ರೂಪಾಯಿ ಇದೆ ಸರ್ ಇಂಡಿಯಾದಲ್ಲಿ. 3,800ರಿಂದ 5,000 ರೂಪಾಯಿ ತನಕ ಕೆಜಿ ಇದೆ. ಇದು ನಾವು ಒಂದು 2.5 ವರ್ಷದ ಗಿಡದಲ್ಲಿ ಈಗ ಒಂದು 5 ಕೆಜಿ ತನಕ ಇದೆ ಸರ್ ಈಲ್ಡಿಂಗ್. ಹೌದೌದು, ತುಂಬಾ ಹಾರ್ಡ್ ಸರ್ ಶೆಲ್. ಇದಕ್ಕೆ ಬ್ರೇಕ್ ಮಾಡ್ಲಿಕ್ಕೆ ಸುತ್ತಿಗೆನೇ ಬೇಕು, ಅಷ್ಟು ಗಟ್ಟಿ ಇರುತ್ತೆ ಸರ್. ಅದು ಹಾರ್ಡ್ ಇರುತ್ತೆ ತುಂಬಾ ಶೆಲ್. ಮತ್ತೆ ಇದು ಮಾರುಕಟ್ಟೆ ಮಾಡೋದಿಲ್ಲ ನೀವು? ಮಾರುಕಟ್ಟೆ ಸರ್ ಈಗ ಎಲ್ಲೆಲ್ಲಿ ಡ್ರೈ ಫ್ರೂಟ್ಸ್ ಇದೆಯಲ್ಲ ಸರ್, ಡ್ರೈ ಫ್ರೂಟ್ಸ್ ಅಂಗಡಿಯವರು ತಗೊಂತಾರೆ. ಮತ್ತೆ ಮೇಜರ್ ಕನ್ಸಂಪ್ಷನ್ ಇದು ಇದೆ ಗೋಡಂಬಿ ಟೈಪ್ ಸರ್. ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಅಲ್ಲ, ಈಗ ಡ್ರೈ ಫ್ರೂಟ್ ಸಿಗುತ್ತಲ್ಲ ಆ ಅಂಗಡಿಗಳೆಲ್ಲ ಎಲ್ಲ ಮಾರ್ತಾರೆ ಸರ್. ಎಲ್ಲ ಕಡೆ ಮಾರ್ತಾರೆ. ಕೆಜಿಗೆ ಎಷ್ಟು? ಈಗ 3,800 ರೂಪಾಯಿ ಮಾರ್ತಾರೆ ಅವರು ಅಂಗಡಿಲಿ ಕೊಡೋದು. ಹೌದು. ರೈತರ ಹತ್ರ ಸರ್ ಇನ್ನೂ ಹೀಲ್ಡಿಂಗ್ ಬಂದಿಲ್ಲ ಸರ್ ಎಲ್ಲ ಕಡೆ. ಈಗ ಇದು ಹೊಸ ಬೆಳೆ, ನಮ್ಮಲ್ಲಿ ಈಗ ಫಸ್ಟ್ ಟೈಮ್ ಈಗ ಹೀಲ್ಡಿಂಗ್ ಬರ್ತಾ ಇದೆ ಈಗ. ಹಂಗಾಗಿ ಇದಕ್ಕೆ ಮಾರ್ಕೆಟಿಂಗ್ ಏನಂದ್ರೆ ಇದು ನಾವು ಸ್ಟೋರ್ ಮಾಡ್ಬೋದು ಸರ್. ಇದು ಮೇನ್ ಏನಂದ್ರೆ ಎಷ್ಟು ದಿವಸ ಆದ್ರೂ ಹಾಳಾಗಲ್ಲ. ಈ ಮಾವು ಮತ್ತೆ ಬೇರೆ ಬೇರೆ ಬಟರ್ ಫ್ರೂಟ್ ಇದೆಲ್ಲ ಆದ್ರೆ ನಾವು ಇಮಿಡಿಯೇಟ್ ಆಗಿ ಮಾರ್ಬೇಕಾಗತ್ತೆ. ಅದನ್ನ ನಾವು ಸ್ಟೋರ್ ಮಾಡೋಕ್ಕೆ ಪ್ರಿಸರ್ವೇಷನ್ ಮಾಡಕ್ ಆಗಲ್ಲ. ಇದು ಹಾರ್ಡ್ ಶೆಲ್ ಇರೋದ್ರಿಂದ ಸರ್ ಇದು ನಾವು 1 ವರ್ಷದಿಂದ 5 ರಿಂದ 6 ವರ್ಷದ ತನಕ ಇದನ್ನ ನಾವು ಸ್ಟೋರ್ ಮಾಡಿಡ್ಬೋದು. ಅಡಿಕೆ ಇದ್ದಂಗೆ ಏನು ಆಗಲ್ಲ ಸರ್. ಅಂದ್ರೆ ಹೊಡಿಬಾರ್ದು ಅಷ್ಟೇ. ಇದು ಹೊಡಿಬಾರ್ದು ಸರ್. ಹೊಡಿದಂಗೆ ಹಂಗೆ ಇಟ್ರೆ ಮತ್ತೆ ಇದನ್ನ ರೋಸ್ಟ್ ಅಂತ ಮಾಡ್ತಾರೆ ಸರ್. ರೋಸ್ಟ್ ಮಾಡಿ ಇಟ್ರೆ ಹಂಗೆ ಇರುತ್ತೆ. 5-6 ವರ್ಷ ತನಕ ನೆಡ್ಬೋದು ಸರ್. ರೋಸ್ಟ್ ಮಾಡ್ಲೇಬೇಕಾ? ರೋಸ್ಟ್ ಮಾಡಿದ್ರೆ ಜಾಸ್ತಿ ಇರುತ್ತೆ ಸರ್. ಇಲ್ಲಾಂದ್ರೆ ಒಂದು 6 ತಿಂಗಳಿಂದ 1 ವರ್ಷ. ಅಡಿಕೆ ಬೇಯಿಸಿ ಇಡ್ತಾರಲ್ಲ ಸರ್, ಅವಾಗ ಎಷ್ಟು ದಿವಸ ಬೇಕಾದ್ರೆ ಇಡ್ಬೋದು. ಆ ತರ ಇದನ್ನ ರೋಸ್ಟ್ ಮಾಡಿಟ್ರೆ 5 ರಿಂದ 6 ವರ್ಷ ತನಕ ನೆಡ್ಬೋದು. ಹಂಗಾಗಿ ಮಾರ್ಕೆಟಿಂಗ್ಗೆ ಇದು ಸಮಸ್ಯೆ ಆಗ್ಲಾರ್ದು ಸರ್. ಇದು ಮಾರ್ಕೆಟ್ ಬೇಕಾದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಧಾನಕ್ಕೆ ಅದನ್ನ ಹುಡುಕಿ ಮಾರ್ಬೋದು. ಎಷ್ಟು ಗಿಡಗಳಿದಾವೆ ಸರ್? ಈಗ ನಮ್ಮ ಹತ್ರ ಒಂದು 100 ಗಿಡ ಈಗ ಫಸಲು ಬರ್ತಾ ಇದೆ ಸರ್. ಈಗ 100 ಗಿಡ ಇದಾವೆ? 100 ಗಿಡ ಇದೆ. 100ರಲ್ಲೂ ಫಸಲು ಬರ್ತಾ ಇದೆ ಸರ್. ಒಂದೊಂದು ಗಿಡ ಯಾವ ರೇಟ್ ಅಲ್ಲಿ ತಂದು ಹಾಕಿದ್ರಿ ಸರ್? ಸರ್ ಇದು ನಾವು ಸ್ಟಾರ್ಟಿಂಗ್ ತಂದಾಗ ಇದು 3,000 ರೂಪಾಯಿ ಒಂದು ಗಿಡ ಸರ್. ಒಂದು ಗಿಡ ಅಂದ್ರೆ ಇದಕ್ಕೆ 3 ಲಕ್ಷ ಇನ್ವೆಸ್ಟ್ ಮಾಡಿದೀರಾ? ಹೌದೌದು. ಈಗ ಮತ್ತೆ 1,000 ಗಿಡ ಹಾಕಿದ್ದೀನಿ ಸರ್. ಈಗ 1,000 ಪ್ಲಾಂಟಿಂಗ್ ಮಾಡಿದ್ದೀನಿ ನೋಡಿ. ಇದನ್ನು
ಇದೆಲ್ಲ ಈಗ ಗ್ರಾಫ್ಟೆಡ್ ಗಿಡನೇ ಸರ್ ಇದು. ಒಂದು ವರ್ಷದ ಇಲ್ಲ ಇದು ಈಗ 6 ತಿಂಗಳು ಸರ್. 6 ತಿಂಗಳು. 6 ತಿಂಗಳದು. ಓಕೆ. 6 ತಿಂಗಳಿಂದ 1 ವರ್ಷದ ಗಿಡಗಳೆಲ್ಲ ಈಗ ರೆಡಿ ಮಾಡ್ತಾ ಇದೀವಿ ಸರ್. ಈಗ ಹಾಂ ಹಾಂ. ಈ ಗಿಡನೂ ನಾವು ಸೇಲ್ ಮಾಡ್ತೀವಿ. ಇದು ಗ್ರಾಫ್ಟೆಡ್ ಓಕೆ. ಎಲ್ಲ ಬೀಜದ್ದು ಅಂತಾರೆ ಸರ್. ಬೀಜದ್ದು ಅಂದರೆ ನಮಗೆ ಈ 2 to 2 ಟೈಪ್ ಬರೋದಿಲ್ಲ ಸರ್. ಮತ್ತು ನಟ್ ಸೈಜ್ ದಪ್ಪ ಬರಲ್ಲ. ನಟ್ ಸೈಜ್ ದಪ್ಪ ಬರಬೇಕಿದು. ಒಂದು ನಟ್ ಬಂದು 1 kgಗೆ ಒಂದು 100-120 ನಟ್ಸ್ ಬರಬೇಕು. ಅವಾಗ ಇದು ಫಸ್ಟ್ ಗ್ರೇಡ್ ಅಂತೇಳಿ. ಓಕೆ. ಈ ಗೋಡಂಬಿಯಲ್ಲೂ ಹಂಗೆ ಸರ್. ಈಗ ಪ್ರೀಮಿಯಂ ಸೈಜ್ ಒಳ್ಳೆ ಸೈಜ್ ಎಲ್ಲ ನಮಗೆ ಎಕ್ಸ್ಪೋರ್ಟ್ ಆಗುತ್ತೆ ಸರ್ ಅದು. ಓಕೆ. ಇನ್ನು ಬಾಕಿದೆಲ್ಲ ಸ್ವಲ್ಪ ಅದರಲ್ಲಿ 2-3ನೇ ಗ್ರೇಡಿಂದೆಲ್ಲ ನಾವಿಲ್ಲಿ ಡೊಮೆಸ್ಟಿಕಲ್ಲಿ ಮಾರ್ತಾರೆ ಅವರು. ಓಕೆ. ಅದನ್ನ 1000 ರೂಪಾಯಿ kg ಮಾರ್ತಾ ಇದ್ದಾರೆ ಗೋಡಂಬಿ. ಇದು ನಿಮಗೆ 3,800 ಆ ಥರ ಮಾರ್ತಾ ಇದ್ದಾರೆ ಸರ್. ಸರ್ ಈಗ ಇದನ್ನ ಹೊಡೆಯಕ್ಕೆ ಏನಾದ್ರು ಒಂದು ಸುತ್ತಿಗೆನೋ ಕಲ್ಲೋ ಇದ್ರೆ ಕೊಡಿ. ಅದು ಮಾಡಿದ್ರೆ ಟೇಸ್ಟ್ ಮಾಡೋಣ. ಅದ ತರಿಸ್ತೀನಿ. ಇದುವರೆಗೂ ಮಾಡೇ ಇಲ್ಲ ನಾನು. ಆಯ್ತು ಸರ್, ಅದನ್ನ ಟೇಸ್ಟ್ ಮಾಡಿಸ್ತೀನಿ. ಬಾದಾಮಿ ತಿಂದಿದ್ದೀನಿ, ಗೋಡಂಬಿ ತಿಂದಿದ್ದೀನಿ. ಮೆಕಡೋಮಿಯಾ ಕಾಸ್ಟ್ಲಿಯೆಸ್ಟ್ ನಿಮ್ಮ ತೋಟದಲ್ಲಿ. ಕಾಸ್ಟ್ಲಿಯೆಸ್ಟ್ ಅಂದ್ರೆ ಇದೇ ತಾನೇ ಕಾಸ್ಟ್ಲಿಯೆಸ್ಟ್? ಇನ್ನೊಂದಿದೆ ಸರ್. ಇನ್ನೊಂದು ಅಂದ್ರೆ ಈ ಡ್ರೈ ಫ್ರೂಟ್ಸ್ ಅಲ್ಲೇ ತುಂಬಾ ಕಾಸ್ಟ್ಲಿ ನಟ್ ಅಂದ್ರೆ ಸರ್ ಈ ಮೆಕಡೋಮಿಯಾ ಇದೆ. ಮೆಕಡೋಮಿಯಾ. ಆಮೇಲೆ ಹ್ಯಾಸಲ್ ನಟ್ ಇದೆ. ಇಲ್ಲಿ ಬರುವಂತದ್ದು ಇದು ಈಸಿಯಾಗಿ ನಮ್ಮಲ್ಲಿ ಬರ್ತಾ ಇದೆ ಸರ್. ಇದು ಮೆಕಡೋಮಿಯಾ ಬರುತ್ತೆ. ತುಂಬಾ ಹಾರ್ಡಿ ಕ್ರಾಪ್ ಇದು. ಹಂಗಾಗಿ ಈಸಿಯಾಗಿ ಬೆಳಿಬಹುದು ಸರ್. ಇದು ಬಯಲು ಸೀಮೆಯಲ್ಲಿ ಎಲ್ಲಿ ಬೇಕಾದ್ರೂ ಎಲ್ಲಿ ನೋಡಿ ಸರ್. ಇದು ಬಯಲು ಸೀಮೆನೆ. ಇದು ಕಡೂರು ತಾಲೂಕು. ಇದು ಡ್ರಾಟ್ ಏರಿಯಾ ಅಂತ ಕಡೆನೆ ಇದನ್ನ ಬೆಳೆದಿದ್ದೀವಿ. ಅಂದ್ರೆ ಇಲ್ಲಿ ನೀರಾವರಿ ಇಲ್ಲ. ನೀರಾವರಿ ಇಲ್ಲ ಸರ್. ನೀರಾವರಿ ಇಲ್ಲ. ಕಲ್ಭೂಮಿನೇ. ಕಲ್ಭೂಮಿ. ತುಂಬಾ ಕಲ್ಭೂಮಿ. ಮತ್ತು ಬೋರ್ವೆಲ್ ನೀರಲ್ಲೇ ಬೆಳೆದಿರೋದು ಸರ್ ಇದು. ಆಮೇಲೆ ಹಂಗೇನೆ ಇನ್ನೊಂದು ಇದ್ರಲ್ಲೇ ಡ್ರೈ ಫ್ರೂಟ್ ಅಲ್ಲೇ ಇನ್ನೊಂದು ಕಟ್ ನೆಟ್ ಅಂತೇಳಿ ಒಂದು ಬೆಳೆದಿದ್ದೀವಿ ಸರ್. ಅದು ಕಟ್ ನೆಟ್. ಅದೇ ಕಾಸ್ಟ್ಲಿ ಎಷ್ಟು? ಅದು ಕಾಸ್ಟ್ಲಿ ಎಷ್ಟು ಸರ್? ಅದು ಇದಕ್ಕಿಂತ ಕಾಸ್ಟ್ಲಿ. ಇದು ಮೆಕಡೋಮಿಯಾಗಿಂತ ಕಾಸ್ಟ್ಲಿ ಸರ್. ಅದು ಇದು ಕೆಜಿಗೆ 3,000. ಅದು 15,000 ರೂಪಾಯಿ ತನಕ ಹೋಗುತ್ತೆ ಸರ್. 15,000. ಅದು ಕಟ್ ನೆಟ್ ಅಂತ ಹೇಳ್ತಾರೆ ಸರ್. ಅಲ್ಲ ಸರ್, ಈ ನಟ್ಗಳಿಗೆ ನಾವು 1,000 ಕೊಟ್ಬಿಟ್ರೆ ಈ ಚಿನ್ನ ಬೆಳ್ಳಿ ತಗೊಳ್ಳೋದು ಹೆಂಗೆ? ಹೌದು ಸರ್. ಅಲ್ಲ, ಇದು ಚಿನ್ನ ಬೆಳ್ಳಿ ತಿನ್ಲಿಕ್ಕೆ ಬರಲ್ಲ ಸರ್. ಇದು ಈ ನಟ್ಸ್ ಎಲ್ಲ ಏನಾಗುತ್ತೆ ಅಂದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಇದು ನೋಡಿ, ಇದು ಕಟ್ ನೆಟ್ ಅಂತ ಹೇಳ್ತಾರೆ. ಇದಕ್ಕೆ ಬಟಾನಿಕಲ್ ನೇಮ್ ಬಂದು ಬರ್ಲಿಂಗ್ಟೋನಿಯಾ ಎಡಲಿಸ್. ಓಕೆ. ಸರಿ ಸರ್. ಇದು 15,000 ರೂಪಾಯಿ kg ತನಕ ಇದೆ ಸರ್. ಇದು ಒಳಗಡೆ ಇರುತ್ತಾ? ಇದ್ರ ಒಳಗಡೆ ಇರುತ್ತೆ ನಟ್. ಓಕೆ. ಇದನ್ನು ಬೆಳಿಬಹುದು ಸರ್ ಈಗ. ಬಟ್ ಇದು ನಾವು ಏನು ಜಾಸ್ತಿ ಹಾಕಿಲ್ಲ. ಇದರಲ್ಲಿ ಒಂದು 5 ಗಿಡ ಹಾಕಿದ್ದೀವಿ ಅಷ್ಟೇ. ಇದನ್ನು ಈಲ್ಡಿಂಗ್ ಚೆನ್ನಾಗಿ ಬರ್ತಾ ಇದೆ. ಎಲ್ಲದರಲ್ಲೂ ಬರ್ತಾ ಇದೆ ಸರ್. ಎಲ್ಲ ಗಿಡದಲ್ಲೂ ಈಲ್ಡಿಂಗ್ ಇದೆ. ಹಂಗಾಗಿ ನೆಕ್ಸ್ಟ್ ಇದನ್ನು ಕಮರ್ಷಿಯಲ್ ಆಗಿ ನಾವು ಟ್ರೈ ಮಾಡ್ತಾ